ನಾ ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಹಾಗಾಗಿ 4 ಗಂಟೆಗೆ ಎದ್ದಿದ್ದೆ. ಯಾಕಪ್ಪ ಅಂತಂದ್ರೆ 9 ದಿನ ದೀಪ ತೊಗೊಂಡು ಹೋಗೋದು ಬನ್ನಿ ಗಿಡಕ್ಕೆ ಆಚರಣೆ. ಅದು ಆಚರಣೆಗೆ ಅಷ್ಟು ಸೀಮಿತ ಅಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ನಾವು ಮಾಡಬೇಕಾಗ್ತೈತಿ. ಯಾರಿಗೆಲ್ಲ ಮದುವೆ ಆಗಿಲ್ಲ ಅಥವಾ ಆಗಬೇಕಾಗೈತಿ ಅವರೆಲ್ಲ 9 ದಿನ ದೀಪ ತೊಗೊಂಡು ಹೋಗ್ತಾರೆ. ಆಮೇಲೆ ಮದುವೆ ಆದವ್ರ ಗಂಡಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತಲೂ ದೀಪ ತೊಗೊಂಡು ಹೋಗ್ತಾರೆ. ಹಾಗಾಗಿ ನಾನು ಇಲ್ಲಿ ದೀಪ ತೊಗೊಂಡು ಹೋಗಾತಿದ್ದೆ. ಬೆಳಗ್ಗೆ ಅಂಗಳದ ಕಸ ಅಂದ ನೀರು ಹೊಡೆದು ರಂಗೋಲಿ ಬಿಟ್ಟು ಮುಂದಿನ ಎಲ್ಲ ಕೆಲಸ ಮಾಡ್ಕೊಳತ್ತೆ. ಮನೆ ಒಳಗಿಂದು ಕಸ ಅಂದ ನೆಲ ಒರೆಸಿ ಸ್ನಾನ ಮಾಡಿಬಿಟ್ಟು ಫ್ರೆಶ್ ಆಗಿ ಹೂವು ಹರಿದು ನಮ್ಮ ಗಾರ್ಡನ್ನಾಗಿಂದ ಹೂವು ಹರಿದು ದೇವ್ರಿಗೆ ಏರ್ಸೋದಂದ್ರೆ ಭಾಳ ಖುಷಿ ಆಗ್ತೈತಿ. ಇನ್ನೊಂದೇನಪ್ಪ ಅಂತಂದ್ರೆ ನಗೋ ವಿಷಯ, ಕೆಲವೊಂದು ಸಲ ನಮ್ಮ ಗಾರ್ಡನ್ನಾಗಿಂದ ಹೂ ಹರಿಯೋಕೆ ಮನ್ಸು ಬರೋಂಗಿಲ್ಲ. ಅದೇ ಮಂದಿ ಮನ್ಯಾಗಿಂದ ಹೂ ಹರಿಯೋಕೆ ಫುಲ್ ಖುಷಿ ಇರ್ತೈತಿ. ನಮ್ಮ ಗಾರ್ಡನ್ನಾಗಿಂದ ಅಂದ್ರೆ ಸ್ವಲ್ಪ ಅಯ್ಯೋ ಕೀಳಕ್ಕೆ ಮನ್ಸು ಆಗೋಂಗಿಲ್ಲ. ಅಂದರೂ ನಮ್ಮ ಗಾರ್ಡನ್ನಾಗಿಂದ ಹರ್ಕೊಂಡು ದೇವ್ರಿಗೆ ಏರ್ಸೋದು ಖುಷಿ ಅನ್ನಿಸ್ತೈತಿ ನಂಗೆ. ಹಂಗೆ ನಾನು ನಮ್ಮ ಗಾರ್ಡನ್ನಾಗ ತುಳಸಿ, ದಾಸವಾಳ, ಗುಲಾಬಿ ಗಿಡ ಎಲ್ಲ ಹಚ್ಚೇವಿ, ಹೂ ಬಿಟ್ಟಿದ್ದು. ಅವನ್ನ ಹರ್ಕೊಳತೀನಿ ಪೂಜೆಗೆ. ನೋಡ್ರಿ ಈ ಕಲರ್ ಆಗ್ಯಾವ. ಯಾವ ಕಲರ್ ಅಂದ್ರೆ ಇತ್ತ ಪಿಂಕು ಅಲ್ಲ, ಫುಲ್ ರೆಡ್ಡು ಅಲ್ಲ, ಆ ಟೈಪ್ ಆಗ್ತೈತೆ ದಾಸವಾಳ. ಹಂಗೆ ತುಳಸಿನೂ ಹರ್ಕೋತೀನಿ. ಬರ್ರಿ ಉಳ್ಕಿದ್ದು ಹೂವು ನಿಮ್ಗೆ ತೋರಿಸ್ತೀನಿ ನಮ್ಮ ಗಾರ್ಡನ್ನಾಗಿನ್ನು. ನೋಡ್ರಿ ಗುಲಾಬಿ ಎಷ್ಟು ಚೆನ್ನಾಗಾಗೈತೆ, ಆರೆಂಜ್ ಕಲರ್. ಅದು ಏನಂತಾರ ಮಾರ್ನಿಂಗ್ ಇಬ್ಬನಿ ಬೀಳ್ತೈತಲ್ಲ, ಆ ಟೈಪ್ ಹನಿ ಬಿದ್ದಾಗ ಅದೇನು ವ್ಯೂ ನೋಡೋದಿರ್ತೈತಲ್ಲ ಹೂವಿನ ಮ್ಯಾಗ, ಮಸ್ತ್ ಅಂದ್ರೆ ಮಸ್ತ್ ಫೀಲ್ ಕೊಡ್ತೈತಿ. ನೋಡ್ರಿ ಮೊಗ್ಗು ಬಿಡ್ತಾವ. ಹಂಗೆ ಲೈಟ್ ಪಿಂಕ್ ಕಲರು ಹೂ ಬಿಟ್ಟಾವ. ಇದು ಆ್ಯಕ್ಚುಲಿ ಗಿಡ ದೊಡ್ಡದಿಲ್ಲ, ಸಣ್ಣದೈತಿ, ಅಂದರೂ ಹೂ ಬಿಟ್ಟಾವ. ಅಷ್ಟು ದಾಸವಾಳ ಎಲ್ಲ ನಾನು ಹರ್ಕೋತೀನಿ. ಹರ್ಕೊಂಡು ನೆಕ್ಸ್ಟ್ ನಾನು ಪೂಜೆ ಮಾಡ್ಕೋತೀನಿ. ದೇವ್ರ ಪೂಜೆ ಮಾಡಿಟ್ಟು ಮನೆ ಜಗಲಿನೂ ಎಲ್ಲ ಸ್ವಚ್ಛ ಮಾಡಿ ದೇವ್ರನ್ನೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡ್ತೇವೆ. ಬರ್ರಿ ನಿಮಗೂ ತೋರಿಸ್ತೀನಿ ಹೆಂಗೆ ಪೂಜೆ ಮಾಡಿದ್ದಂತ. ನಾ ಜಾಸ್ತಿ ನಡ್ಕೊಳ್ಳೋದೆ ಶಿವಪ್ಪ ಅಂದ್ರೆ ನಂಗೆ ಭಾಳ ಇಷ್ಟ. ಯಾಕೋ ಏನೋ ಗೊತ್ತಿಲ್ಲ, ಶಿವಪ್ಪ ಅಂದ್ರೆ ಭಾಳ ಇಷ್ಟ. ನೋಡ್ರಿ ಈಗೆಲ್ಲ ಪೂಜೆ ಮಾಡಿ ಮುಗಿಸ್ಕೊತೇನೆ ನಾನಿಲ್ಲಿ. ನೀವೇನೇ ಹೇಳ್ರಿ, ಮಾರ್ನಿಂಗ್ ಬೇಗ ಎದ್ದು ಈ ಥರ ಪೂಜೆ ಮಾಡೋದು ಅದೊಂದು ಫೀಲೇ ಬೇರೆ ಇರ್ತೈತಿ. ಎನರ್ಜಿನೂ ಬೇರೆನ, ಒಂಥರ ಮನ್ಸಿಗೆ ಶಾಂತ ಅನ್ನಿಸ್ತೈತಿ ಈ ಥರ ಎಲ್ಲ ವ್ಯೂ ನೋಡಾಕತ್ರ. ಇದನ್ನು ಡೈಲಿ ನಾವು ರೂಢಿ ಮಾಡ್ಕೋಬೇಕು. ನೆಕ್ಸ್ಟ್ ನಾನು 108 ಸಲ ಓಂ ನಮಃ ಶಿವಾಯ ಜಪ ಮಾಡ್ತೀನಿ. ನಿಮಗೇನಾರು ಮೆಡಿಟೇಷನ್ ಮಾಡೋಕ್ಕಾಗತ್ತಿಲ್ಲ ಅಂತಂದರೆ ಈ ರೀತಿ ಆದರೂ ನೀವು ಮಾಡ್ಬೋದು. ಇದರಿಂದ ಕಾನ್ಸಂಟ್ರೇಷನ್ನು ಹೆಚ್ಚಿಗೆ ಆಗ್ತೈತಿ, ಮನಸ್ಸಿಗೆ ಶಾಂತಿನೂ ಅನ್ನಿಸ್ತೈತಿ. ಆಮ್ಯಾಗ ಏನಂತ ಕೇಳ್ಪಟ್ಟಿದ್ದೆ, ಬೆಳಗ್ಗೆ 3:30ರಿಂದ 6 ಗಂಟೆ ಮಟ್ಟ ಒಳಗೆ ನಾವು ಏನೇನು ಮಾಡ್ತೀವಿ, ಏನು ಬೇಡ್ಕೋತೀವಿ ಅದೆಲ್ಲ ನಮ್ಗೆ ಯೂನಿವರ್ಸ್ ಹೆಲ್ಪ್ ಮಾಡ್ತೈತಿ ಅದು ಮಾಡೋಕ್ಕಂತ. ಇವತ್ತು ಶೈಲಪುತ್ರಿಯ ದಿನ ಅಂತ ಆಗಿದ್ದಕ್ಕೆ ಆಚರಣೆ ಮಾಡಿದ್ದಕ್ಕೆ ವೈಟ್ ಕಲರ್ ಹಾಕೊತಾರೆ ಎಲ್ಲರೂ. ಹಂಗಾಗಿ ನಾನು ಒಂದು ವೈಟ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೆ. ಇದು ನಮ್ಮ ಏರಿಯಾದಾಗಿರೋದು ತುಳಜಾ ಭವಾನಿ ಗುಡಿ. ಇಲ್ಲಿ ಬನ್ನಿ ಗಿಡನೂ ಐತಿ. ನಾವು ಹಾಗಾಗಿ ಇಲ್ಲೇ ಬಂದು ಪೂಜೆ ಮಾಡ್ತೇವೆ ಬನ್ನಿ ಗಿಡದ್ದು. ಈಗ ನೆಕ್ಸ್ಟ್ ನಾನು ಅದರ ಅಪೋಸಿಟ್ ಒಂದು ಆಲದ ಮರ ಐತಿ, ಅಲ್ಲಿ ಹೋಗಿ ಆಲದ ಮರಕ್ಕೆ ಪೂಜೆ ಮಾಡ್ದೆ. ಆ್ಯಕ್ಚುಲಿ ಅದ್ರ ಬಾಜುಕು ಒಂದು ಬೇವಿನ ಮರ ಇತ್ತು, ಬಟ್ ಅದನ್ನ ತೆಗ್ದಾರ ಈಗ. ಆಲದ ಮರ ಅಷ್ಟದ, ನಾ ಅಲ್ಲಿ ಅದಕ್ಕೆ ಪೂಜೆ ಮಾಡ್ಕೋತೀನಿ. ಹಂಗೆ ಏನಪ್ಪ ಅಂತಂದ್ರೆ ನಮ್ಮ ಏರಿಯಾದೊಳಗೆ ಇನ್ನೊಂದು ಕೋರಮ್ಮ ಮತ್ತು ಕರಿಯಮ್ಮ ಗುಡಿ ಅಂತ ಅಲ್ಲೂ ಅದಾವ.
ಈ ಗುಡಿಗೆ ಹೋದಾಗ ಆ ಗುಡಿಗೂ ಹೋಗ್ತೇವೆ. ಅಲ್ಲಿನೂ ಸೇಮ್ ಪೂಜೆ ಮಾಡ್ತೀವಿ ಈ ಥರದ್ದೇ. ಆಲದ ಮರಕ್ಕಾಗಲಿ ದೇವಿಗಾಗಲಿ ಮಾಡಿ ಒಂದು 10 ನಿಮಿಷ ಕುಂತು ನಾನು ಮನೆ ಕಡೆ ಹೋಗ್ತೀನಿ. ನೋಡ್ರಿ ಇಲ್ಲೂ ಆಲದ ಮರ ಎಷ್ಟು ದೊಡ್ಡದೈತಿ, ಭಾಳ ವರ್ಷದ್ದು ಇದು ಹಳೇದು. ನೋಡ್ರಿ ಮನೆಗೆ ಬರೋದ್ರಾಗ 6:30 ಆಗಿಬಿಟ್ಟೈತೆ ಆಲ್ರೆಡಿ. ಅದಕ್ಕೆ ನಾನು ಈಗ ಸ್ವಲ್ಪ ಬಿಸಿನೀರು ಕುಡಿತೀನಿ. ಅದು ನಾನು ಡೈಲಿ ರೂಢಿ ಇಟ್ಕೊಂಡೀನಿ. ಅದಕ್ಕೆ ಸ್ವಲ್ಪ ಚಿಯಾ ಸೀಡ್ಸ ಮತ್ತು ಜೇನುತುಪ್ಪ ಹಾಕ್ಕೊಂಡು ಕುಡಿತೀನಿ. ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತದೆ. ಆಮ್ಯಾಗ ಫ್ಯಾಟ್ನೆಸ್ ಕರ್ಗಿಸೋಕೆ ಹೆಲ್ಪ್ ಆಗ್ತೈತೆ ಅದು. ನೆಕ್ಸ್ಟ್ ನಾ ಇಲ್ಲೇ ಮಾರ್ನಿಂಗ್ ಟಿಫಿನ್ಗೆ ರಾಗಿ ದೋಸೆ ಮಾಡಿದ್ದೆ. ಪಾಪ ನಾನು ಇದನ್ನೇ ರಾಗಿ ದೋಸೆ ತಿಂದ್ವಿ. ನೆಕ್ಸ್ಟ್ ಸ್ವಲ್ಪ ಹೊತ್ತು ಬಿಟ್ಟು ಬಟ್ಟೆ ಎಲ್ಲ ಒಗೆದು ಹಾಕಿದೆ. ಈಗಂದ್ರೂ ವೆದರಿಂದ ಗೊತ್ತಾನೇ ಆಗಾಕತ್ತಿಲ್ಲ. ಒಂದು ಸಲ ಬಿಸಿಲು ಬರ್ತೈತೆ, ಒಂದು ಸಲ ಮಳೆ ಬರ್ತೈತೆ. ಬಟ್ಟೆ ಹಾಕೋದು ತೆಗೆಯೋದು ಒಗೆಯೋದು ಹಾಕೋದು ಇದೇ ಆಗ್ಬಿಟ್ಟೈತೆ. ನಾನಿಲ್ಲಿ ಬಿಸಿಲಿತ್ತಂತ ಸ್ವಲ್ಪ ಒಗೆದು ಹಾಕಿದ್ದೆ. ಒಗೆದು ಹಾಕಿ 10 ನಿಮಿಷ 15 ನಿಮಿಷ ಹಾಕಿದ್ರಾಗ ಮಳೆ ಅಷ್ಟು ಬಂತು. ಮತ್ತೆ ತೆಗೆದ್ಬಿಟ್ಟೆ. ಇಷ್ಟು ಒಣಗಿ ಹಾಕಿ ಈಗ ಕೂಡು ಮಟ ಅಂದ್ರೆ ಕುರ್ಚಿ ಮೇಲೆ ನಿದ್ದೆ ಹತ್ಬಿಟ್ಟೈತೆ. ಅಂದರೆ ಬೆಳಿಗ್ಗೆ ಬೇಗ ಎದ್ದಿದ್ದಕ್ಕೋ ಏನೋ ನಿದ್ದೆ ಹತ್ಬಿಟ್ಟೈತೆ. ನೋಡೋದ್ರಾಗ ಆಲ್ರೆಡಿ 12:30 ಆಗಿಬಿಟ್ಟೈತೆ ಎದ್ದು ನೋಡೋದ್ರಾಗ. ಹಂಗಾಗಿ ಅಡುಗೆಗೆ ಏನು ಮಾಡೋದಪ್ಪ ಅಂತ ಅಂದ್ಕೊಳ್ಳುವಾಗ ಪನ್ನೀರ್ ರೋಲ್ ಮಾಡಿದ್ರೆ ಆತಂತ ನಾ ಇಲ್ಲಿ ರೆಡಿ ಮಾಡ್ಕೊಳತ್ತೀನಿ. ವೆಜ್ಜಸ್ ಎಲ್ಲ ಕಟ್ ಮಾಡ್ಕೊಂಡೀನಿ. ಇಲ್ಲಿ ನೋಡ್ರಿ ಎಲ್ಲ ಫ್ರೈ ಮಾಡ್ಕೊಂಡು ಪನ್ನೀರ್ ರೋಲ್ ರೆಡಿ ಮಾಡ್ತೀನಿ. ಈ ರೆಸಿಪಿ ಆದಷ್ಟು ಜಲ್ದಿ ನಾನು ಶೇರ್ ಮಾಡ್ತೀನಿ ನನ್ನ ಯೂಟ್ಯೂಬ್ನಾಗ. ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡ್ತೀನಿ. ಯಾವುದೇ ಥರದ ಮಿಯೋನೈಸ್ ಆಗಲಿ ಲೈಕ್ ಅಂದರೆ ಫ್ಯಾಟ್ ಅಂಶ ಎಲ್ಲಿ ಜಾಸ್ತಿ ಇರುತ್ತಲ್ಲ ಅದನ್ನು ನಾನು ಜಾಸ್ತಿ ಬಳಸಂಗಿಲ್ಲ. ಯಾಕಂದ್ರೆ ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಮಿಯೋನೀಸ್ ಒಳಗೆ ಎಷ್ಟು ಎಣ್ಣೆ ಹಾಕಿರ್ತಾರೆ ಯಪ್ಪ, ಅದನ್ನು ನೋಡಿದ್ರೆ ತಿನ್ನೋಕ್ಕಾಗಂಗಿಲ್ಲ. ಹಾಗಾಗಿ ಮನೆಯಲ್ಲೇ ಇರುವ ಐಟಮ್ಸ್ದಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದು ಚಲೋ. ಮಧ್ಯಾಹ್ನಕ್ಕೆ ಈ ಪನ್ನೀರ್ ರೋಲ್ ಆಯ್ತು, ಟೇಸ್ಟಿಯಾಗಿತ್ತು. ನೆಕ್ಸ್ಟ್ ನಾನೀಗ ನಮ್ಮ ಬಾಸ್ ಮೀಟ್ ಮಾಡಕ್ಕೆ ಹೋಗತ್ತೀನಿ. ನಮ್ಮ ಬಾಸ್ ಯಾರಂತ ನಿಮಗೂ ತೋರಿಸ್ತೀನಿ ಬರ್ರಿ. ಆಲ್ಮೋಸ್ಟ್ ಧಾರವಾಡ ಒಳಗೆ ಇರೋರಿಗೆ ಇದು ಪ್ಲೇಸ್ ಗೊತ್ತಿರ್ತೈತಿ. ಸೋಮೇಶ್ವರ ಟೆಂಪಲ್. ಶಿವನ ನಮ್ಮ ಬಾಸ್. ಅದೇನೋ ಗೊತ್ತಿಲ್ಲ, ಖುಷಿ ಇರಲಿ ದುಃಖ ಇರಲಿ ನಂಗೆ ಇವ್ರು ಶಿವಪ್ಪನ ಮುಂದೆ ಹೋಗಿ ಹೇಳೋ ಮಟ್ಟ ಸಮಾಧಾನ ಇರೋದಿಲ್ಲ. ಅದೇನೋ ಒಟ್ಟು ಖುಷಿಯಾದರೂ ದೇವಸ್ಥಾನಕ್ಕೆ ಹೋಗ್ತೀನಿ, ದುಃಖ ಆದರೂ ದೇವಸ್ಥಾನಕ್ಕೆ ಹೋಗ್ತೀನಿ. ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋ ಮಟ್ಟ ಅಂದ್ರೆ ಲೇಟ್ ಆಗಿಬಿಟ್ಟಿತ್ತು. ಬಂದಿನ ಸ್ವಲ್ಪ ಬ್ಲ್ಯಾಕ್ ಟೀ ಅದು ಕುಡಿದು ಅಡಿಗೆಗೆ ನಿಂತುಬಿಟ್ಟೆ. ಇವತ್ತು ರಾತ್ರಿ ಊಟಕ್ಕೆ ನಾನು ರೊಟ್ಟಿ ಮತ್ತು ಜುನ್ಕದ ಪಲ್ಯ ಮಾಡಿದ್ದೆ. ಉತ್ತರ ಕರ್ನಾಟಕ ಸೈಡ್ ಗೊತ್ತಿರ್ತೈತಿ. ಹಾಫ್ ಆನ್ ಅವರ್ ವಾಕ್ ಮಾಡಿ ಗಡದು ಮಕ್ಕೊಂಬಿಡ್ತೀನಿ. ಯಾಕಂದ್ರೆ ಮತ್ತು ನಾಳೆ ಜಲ್ದಿ ಹೇಳ್ಬೇಕು. ಹಾಗಾಗಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೇನೆ. ಅಲ್ಲಿ ಮಟ್ಟ ಗುಡ್ ನೈಟ್ ಆ್ಯಂಡ್ ಟೇಕ್ ಕೇರ್.